ಬಂದರೆ ನಮಸ್ಕಾರ ನಮಸ್ಕಾರ. ಇದು ಹೋದ್ ತಿಂಗಳು 16ನೇ ತಾರೀಕು ಇದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ಆಲ್ರೆಡಿ. ಹೌದು. ಇದು ಬೆಳೆ ಹೆಂಗಿತ್ತು, ಇದಕ್ಕೆ ಏನೇನ್ ಹಾಕ್ಬೇಕಾಗಿತ್ತು ರೈತರು ಹೇಳಿದ್ದೆ. ಅದು ಮಾಡ್ಯಾರ ಅವರು. ಅದು ಹೆಂಗಾಗ್ಯದ ಏನ್, ಯಾಕಂದ್ರ ರೈತರು ಇದ್ರ ಮ್ಯಾಗ ನಂಬಿಕೆನೆ ಕೆಡ್ಕೊಂಡ್ಬಿಟ್ಟಿದ್ರು. ಅಂದ್ರೆ ಇದು ಏನೂ ಆಗೋದಿಲ್ಲ, ಇದು ಹರಗಬೇಕು, ಬೇರೆ ಏನ್ರಿ ಬಿತ್ತಬೇಕನ್ನೋದು ಅವ್ರ ತಲೆಯಾಗ ಬಂದಿತ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು. ಇನ್ನೊಂದ್ ಏನಂದ್ರೆ ಬೀಜನೂ ಇದು ಯಾವ್ದೋ ಹೊಸ ವೆರೈಟಿ ಅವ್ರ ಉಪಯೋಗ ಮಾಡಿದಾರೆ. ಇದ್ರ ಬಗ್ಗೆ ಏನಂತ, ನಮಸ್ಕಾರ ಅಣ್ಣವ್ರ. ನಮಸ್ಕಾರ ನಮಸ್ಕಾರ. ಏನಂತಾರೆ ಮೆಣಸಿನ ಗಿಡ? ಇಲ್ಲ ಬೆಸ್ಟ್ ಆಗ್ಯಾವ್ರಿ ಸರ್. ಸುರ್ವಿ ಇನ್ನು ಅಷ್ಟೊಂದು ಲೆಕ್ಕದಾಗಿಲ್ರಿ. ಇನ್ನ ಆದ್ರೂ ಈಗ ಸ್ವಲ್ಪ ಮೊದಲಿಗಿಂತ ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಯಾತ ಹಿಂಗ ಲೆಕ್ಕ. ಅಂದ್ರ ಪೂರ್ತಿ ಹೊಲನೇ ಹೋಗಿತ್ರಿ ಅವಾಗ. ಅವಾಗ ಹೆಂಗಿತ್ತಂದ್ರ ಈ ರೀತಿ ಕಡ್ಡಿತ್ರಿ. ಕಡ್ಡದ್ರಿ. ಹೌದ್ರಿ, ಇದೇ ರೀತಿ ಕಡ್ಡಿತ್. ಯಾಕ ಪೂರ್ತಿ ಹೊಲನ ಹಿಂಗೆ ಇತ್ತು. ಇವಾಗ ಈ ಲೆಕ್ಕಕ್ ಬಂದ್ರಿ. ಹೌದಲ್ರಿ. ಹೂವಾದು ಅವಾಗ ಏನು ಇದ್ದಿಲ್ಲ. ಎಷ್ಟ್ ದಿವಸದಿಂದ ಒಂದ್ 20 ದಿವಸದ ಹಿಂದೆ ಏನು ಇದ್ದಿದ್ದಿಲ್ಲ. ಇವಾಗಿನ ಲೆಕ್ಕ ನಿಮ್ಗೆ ಹೆಂಗ್ ಅನಸ್ತಾರ? ಅದು ನಮ್ಮ ಮನಸ್ಸಲ್ಲಿ ಎಣ್ಣೆನ್ ಉಪಯೋಗ ಮಾಡಿರಲ್ಲ, ಒಟ್ಟ ಬೆಳಿ ಚಲೋ ಆಗ್ಯದ ನೋಡ್ರಿ. ಬೆಳಿ ಚಲೋ ಆಗ್ಯದ, ಗ್ರೋತ್ ಆಗ್ಯದ್ರಿ. ಗ್ರೋತ್ ಆಗ್ಯದ. ಆದಷ್ಟು ನಮ್ಮ ಮನಸ್ಸಲ್ಲಿ ಎಣ್ಣೆ ಮ್ಯಾಗ ನಿಮಗ ನಂಬಿಕೆ ಆಗ್ಯದ ಇಲ್ರಿ? ಇಲ್ಲ, ನಂಬಿಕೆ ಎಲ್ಲಕ್ಕೇನು, ಒಟ್ಟ ಬೆಳಿನೇ ಒಂದ್ ಲಕ್ಷಣನೇ ಬದಲಾವಣೆ ಅದ್ರಿ. ಅಂದ್ರೆ ಸ್ವಲ್ಪ ಕಪ್ಪ ಶೈನಿಂಗ್ ಅದ್ರಿ. ಶೈನಿಂಗ್ ಅಂತದ್ರಿ. ಇಲ್ಲ, ಬೆಳವಣಿಗೆ ಏನು ಇದ್ದಿಲ್ರಿ, ಬರೀ ಕಡ್ಡಿನೇ ಇತ್ತು ಅವಾಗ. ಏನು ಇದ್ದಿಲ್ರಿ. ಹೌದಲ್ರಿ. ಇವಾಗ ನೋಡಿದ್ರೆ ಇದು ಹೂವಕ್ ಬಂದದ ಈಗ. ಹೌದಲ್ರಿ. ಸಣ್ಣ ಗಿಡ ಅಂದ್ರೆ ಹೂವಕ್ ಬಂದ. ನಮ್ಗೇನು ಹೂವದ ಅವಶ್ಯ ಇಲ್ರಿ. ಒಟ್ಟು ಡೆವಲಪ್ ಗ್ರೋತ್ ಆಗ್ಬೇಕು. ಕಾಯಿ ಹಿಡಿಸ್ಬೇಕು ಅನ್ನೋ ತಲೆಯಾಗಿಲ್ರಿ. ಇದು ಹೊಲನು ತೇವಾಂಶ ಜಾಸ್ತಿ ಹಿಡಿದಿತ್ರಿ. ಜಾಸ್ತಿ ಹಿಡಿದಿತ್ತು. ಮತ್ ಈ ಮಣ್ಣಿನಾಗ ಸ್ವಲ್ಪ ತಾಕತ್ತು ಕಮ್ಮಿ ಇತ್ತು. ಇದಕ್ಕೆ ಇನ್ನೊಂದ್ ಟೈಮ್ ಏನ್ ಮಾಡ್ರಿ, F20 ಅಂತ ಬರ್ತಾರ ಬಲ್ ಗೊಬ್ಬರ. F20 ಜಾಸ್ತಿ ಯೂಸ್ ಮಾಡ್ರಿ. ಎಷ್ಟ್ ಎಕರೆ ಅದ್ರದ್ದು? 4 ಎಕರೆ. 4 ಎಕರೆಕ ಒಂದ್ 6 ಬ್ಯಾಗ್ F20 ಹಾಕ್ರಿ. ಸ್ವಲ್ಪ ರೀ ನಿಮ್ಗ 20 ನಮೂನಿ ಪೋಷಕಾಂಶ ಆ F20 ದಾಗ ಇರ್ತದೆ. ಸಲ್ಫರ್, ಜಿಂಕ್, ಬೋರನ್, ಕ್ಯಾಲ್ಸಿಯಂ, ಪೊಟ್ಯಾಶ್, ಯೂರಿಯಾ, DAP ಎಲ್ಲಾನು ಅದ್ರಾಗ ಇರ್ತದ. ಅದನ್ನ ಯೂಸ್ ಮಾಡ್ರಿ. F20 ಬಗ್ಗೆ ನಿಮಗೆ ಪರ್ ಎಕರೆಗೆ ಎಷ್ಟು ಯೂಸ್ ಆಗ್ಬೇಕ್ರಿ? ನೀವು 1 ಎಕರೆ ಹಾಕ್ರಿ, ಇದು 1 ಚೀಲ ಹಾಕ್ರಿ, 2 ಚೀಲ ಹಾಕ್ರಿ, 3 ಚೀಲ ಹಾಕ್ರಿ. ನೀವ್ ಎಷ್ಟ್ ಹಾಕ್ತಿರಿ ಅಷ್ಟು ಟಾನಿಕ್ ಜಾಸ್ತಿ ಆಗುತ್ತೆ ಅದಕ್ಕೆ. ಈ F20 ಬಗ್ಗೆ ಮನಸ್ಸಲ್ ಬಗ್ಗೆ ನಿಮ್ಗೇನ್ ಹೇಳೋ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನೀವು ಹಾಕಿರಿ, ಅದ್ರ ಬಗ್ಗೆ ಗೊತ್ತಾಗ್ಯದ. F20 ಬಗ್ಗೆ ಮ್ಯಾಕ್ ಸಂಜೆನ ಅಲ್ರಿ, ಅವನಿಗೆ F20 ಬಗ್ಗೆ ಒಳ್ಳೇದಿದ್ರಿ. ಇದು ಇನ್ನೊಂದು ವಾರ ಬಿಟ್ರಿ ಯಾವ್ದೋ ಒಂದು ಗೊಬ್ಬರ ಕೊಡ್ತೀವಿ. ಇಲ್ಲ, ಗೊಬ್ಬರ ಕೊಡಬೇಕ್ರಿ. ಇದು ನೀರ್ ಆದ ತಕ್ಷಣ ಜಮೀನ್ ಆರಾನ ಗೊಬ್ಬರ ಕೊಡ್ತೇನ್ರಿ. ಗೊಬ್ಬರ ಕೊಡ್ರಿ. ಅದಕ್ಕೆ F20 ಜಾಸ್ತಿ ಯೂಸ್ ಮಾಡ್ರಿ. ಅದಾದ್ಮ್ಯಾಗ ಇನ್ನೊಂದ್ F20 ಜೊತೆ ಇದಿಟ್ ಯಾವ್ದ್ರಿ, ಅಮೋನಿಯಂ ಸಲ್ಫೇಟ್ ಸದ್ಯಕ್ಕೇನ್ ಬ್ಯಾಡ್ರಿ. ಇಲ್ಲ, ಸ್ವಲ್ಪ ನನ್ ಕಾಯಿ ಬ್ಯಾಡ್ರಿ ಸರ್. ಇನ್ನ ಒಟ್ಟ ಗಿಡ ಗ್ರೋತ್ ಆಗ್ಬೇಕಾಗಿದೆ ನನಗ. ಒಟ್ಟ ಕಾಯಿ ಬಗ್ಗೆ ವಿಚಾರ ಮಾಡ್ಬೇಡ್ರಿ. ಕಾಯಿ ಬಗ್ಗೆ ವಿಚಾರ ಮಾಡ್ತೀನಿ. ಕಾಯಿ ಹಾಗೆ ಆಗ್ತದ. F20 ಮತ್ತೆ 5R ಅಂತ ಬರ್ತಾರಿ. ಅವೆರಡು ಕಲ್ಸಿ ಹಾಕತ್ತಿರೋದು ನಂಬರ್ 1 ಬರ್ತಾರೆ. ಬರ್ರಿ ನೀವು ಒಂದ್ ವಾರದಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಬತ್ತೆ ಎಲ್ಲಾ ಗಿಡದ. ಮೊದಲ ಸುರುವಿ ಬಂದಾಗ 16ನೇ ತಾರೀಕು ಬಂದಾಗ ನಿಮ್ಗೆ ಹೊಲ ನೋಡ್ಲಾರ್ದಂಗ ಆಗಿತ್ತು. ಎಲ್ಲ ಬೆಳಿನೇ ಇದ್ದಿಲ್ರಿ. ಇದ್ದಿಲ್ಲ. ಅದಷ್ಟು ಕೈ ಹಿಡದ್ರಿ ನಮ್ಮ ಮನಸ್ಸಲ್ಲಿ. ಬಾಳ ಮಂದಿ ಇದಕ್ಕೆಲ್ಲ ಅಲಕ್ಷ್ಯ ಮಾಡಿದ್ರಿ. ಇದೇನು ಆಗಂಗಿಲ್ಲ, ಹರಗಬೇಕು, ಏನಿಲ್ಲ, ಸುಮ್ಮನೆ ಮೆಕ್ಕೆಜೋಳ ಹಾಕತ್ತಕ್ಕೆ ಬಾಳ ಮಂದಿ ಹೇಳಿದ್ರು. ಹೌದಿಲ್ರಿ? ಯಾಕ ನಿಮ್ ಬದ್ನಾಳದಾಗ ಅಲ್ಲಿ ರೈತರಿಗೆ ಮಾತಾಡಿದೆ ನಾನು, ಏನೂ ಆಗಂಗಿಲ್ಲ ಅಂತ ಹೇಳಿದ್ರು ಅವ್ರು. ಈಗ ಬರೋ ಮುಂದೆ ಅವ್ರಿಗೆ ಭೇಟಿಯಾಗಿ ಬಂದಿನ್ರಿ. ಅಲ್ಲಿ ಅಂಗಡಿ ಮೇಲೆ ಕೂತಿರು. ಚಲೋ ಆಗಿದ್ರಿ ಅಂತ ಬರ್ರಿ. ಯಾವ ಬರ್ತೀರಿ? ಬರ್ರಿ. ಇಲ್ಲ, ಬರ್ತೇನ್ರಿ. ಸ್ವಲ್ಪ ಇದು ನೀರ್ ಮಾಡಮ್ರಿ ಸರ್.